ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ಕರ್ನಾಟಕದ ಆ ಗ್ರಾಮದಲ್ಲಿ ಎದುರಾಗಲು ನಿಂತ ವಿಚಿತ್ರವೇ ಸಾಕ್ಷಿ. ಆ ವ್ಯಕ್ತಿಯಿಂದ ಎದುರಾಗಲು ನಿಂತ ಭಯಾನಕತೆಯೇ ಸಾಕ್ಷಿ. ಅಂತಹ ಸಾಕ್ಷಿಗಳ ವಿಸ್ಮಯಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ವ್ಯಕ್ತಿಯಿಂದ ಎದುರಾಗಲು ನಿಂತ ಊಹೆಗೂ ಮೀರಿದ ವಿಚಿತ್ರಗಳೇನು, ಭಯಾನಕತೆಯಾದರೂ ಏನು? ಅಂತಹ ಕುಗ್ರಾಮದಲ್ಲಿ ಒಂದು ಚಕಿತ ಎದುರಾಗಲು ಆರಂಭಿಸಿತು. ಆ ಗ್ರಾಮದಲ್ಲಿ ಅಂತಹ ಚಕಿತವು ಆರಂಭಿಸಿದ್ದಾದ್ರೂ ಎಲ್ಲಿ ಅಂದ್ರೆ ಗ್ರಾಮದ ಒಂದು ಮೂಲೆಯಲ್ಲಿದ್ದ 3 ಅಂಕೋಲೆ ಮರಗಳ ಕೆಳಗೆ. ಮೂರು ಅಂಕೋಲೆ ಮರಗಳ ಕೆಳಗೆ ಎದುರಾದಂತಹ ಚಕಿತವಾದ್ರೂ ಏನು ಅಂದ್ರೆ ಒಂದು ವಿಸ್ಮಯಕಾರಿ ಹುತ್ತವ ಸೃಷ್ಟಿಯಾಗಿದ್ದ. ಮೂರು ಮರದಲ್ಲಿ ಅದ ಮಧ್ಯದಲ್ಲಿ ಉತ್ಪತ್ತಿಯಾಗಿ ಮೂಡಿರುವುದು ಸುತ್ತ ಹುತ್ತ. ಗ್ರಾಮದ ಒಂದು ಮೂಲೆಯಲ್ಲಿದ್ದ ಅಂಕೋಲೆ ಮರದ ಕೆಳಗೆ ವಿಸ್ಮಯಕಾರಿ ಹುತ್ತವೋ ಸೃಷ್ಟಿಯಾದ ನಂತರ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ರಾತ್ರಿಯ ಸಮಯದಲ್ಲಿ ಗೆಜ್ಜೆಯ ಶಬ್ದವು ಕೇಳಿಸಲು ಆರಂಭಿಸಿತು. ರಾತ್ರಿಯ ಸಮಯದಲ್ಲಿ ಹುತ್ತದ ಬಳಿ ಗೆಜ್ಜೆಯ ಶಬ್ದವು ಕೇಳಿಸಲು ನಿಂತ ನಂತರ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ 2 ನಾಗಸರ್ಪಗಳು ಕಾಣಿಸಿಕೊಳ್ಳಲು ಆರಂಭಿಸಿತ್ತು. ಇಲ್ಲದು ಯಾವಾಗ 2 ಹಾವು ಸರ್ಪಗಳಿರೋದಂತೆ. ಆ ಸುತ್ತದ ಯಾರು ಹೋದ್ರು ಅಲ್ಲಿ 2 ಕಾಣದಂತೆ. ಅಂಕೋಲೆ ಮರಗಳ ಕೆಳಗೆ ಹುತ್ತವು ಸೃಷ್ಟಿಯಾದ ನಂತರ ರಾತ್ರಿಯ ಸಮಯದಲ್ಲಿ ಗೆಜ್ಜೆ ಶಬ್ದವು ಕೇಳಿಸಲು ಆರಂಭಿಸಿದ ನಂತರ 2 ಸರ್ಪಗಳು ಕಾಣಿಸಿಕೊಳ್ಳಲು ಆರಂಭಿಸಿದ ನಂತರ ಮತ್ತೊಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಆ ವಿಚಿತ್ರವೇ ಪಕ್ಕದ ಗ್ರಾಮದ ಆ ವ್ಯಕ್ತಿ ಮತ್ತೆ ಗ್ರಾಮದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿತು. ವಿಚಿತ್ರವಾಗಿ ಕೂಗಾಡಲು ಆರಂಭಿಸಿತು. ಏನೇನೋ ಹೇಳಲು ನಿಂತಿದ್ದು. ಪಕ್ಕದ ಗ್ರಾಮದ ಆ ವ್ಯಕ್ತಿಯು ತನಗರಿವಿಲ್ಲದಂತೆ ಗ್ರಾಮಕ್ಕೆ ಬಂದು ವಿಚಿತ್ರವಾಗಿ ವರ್ತಿಸುವಂತಹ ಸನ್ನಿವೇಶವ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬಿಟ್ಟಿತು. ಗ್ರಾಮಕ್ಕೆ ಬಂದು ವಿಚಿತ್ರವಾಗಿ ವರ್ತಿಸಲು ನಿಂತ ವ್ಯಕ್ತಿಯಿಂದ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆತ ಗ್ರಾಮದಲ್ಲಿದ್ದ ಆ ಹುತ್ತದ ಬಳಿ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಆರಂಭಿಸಿತ್ತು. ಹುತ್ತದ ಬಳಿ ಕಾಣಿಸಿಕೊಳ್ಳಲು ಆರಂಭಿಸಿದ ವ್ಯಕ್ತಿಯಿಂದ ಮೈ ನಡುಗಿಸುವಂತಹ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆ ವ್ಯಕ್ತಿ ಹುತ್ತದೊಳಕ್ಕೆ ಕೈ ಹಾಕಿ ವಾರಗಟ್ಟಲೆ ಅಲ್ಲೇ ಮಲಗಿಬಿಡಲು ಆರಂಭಿಸಿತು. ಯಾರೋ ಒಬ್ಬ ತಮ್ಮಡಪಲ್ಲಿಂದ ಬಂದು ಅದು ಹುತ್ತೊಳ್ದು ಒಬ್ಬಳು ಕೈ ಹಾಕಿ ಅಲ್ಲಿ ಒಂದು ವಾರಾನ್ಗಟ್ಲೆ ಅಲ್ಲೇ ಮಲಗಿದ್ದು. ಇಲ್ಲಿ ಅಂಕೋಲೆ ಮರ ಎಲ್ಲ ಇದ್ವಂತೆ. ಹುತ್ತದೊಳಕ್ಕೆ ಕೈ ಹಾಕಿ ವಾರಗಟ್ಟಲೆ ಅಲ್ಲೇ ಮಲಗಿಬಿಟ್ಟ ವ್ಯಕ್ತಿಯನ್ನ ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಾಗ ಆತನಿಂದ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಆತ ಹುತ್ತದಿಂದ ಕೈ ತೆಗೆದು ನಾನು ನಿಮಗೆ ಏನೋ ತೋರಿಸುತ್ತೇನೆಂದು ಕೂಗಾಡಲು ಆರಂಭಿಸಿದ್ದು.
ನಾನು ಏನೋ ತೋರಿಸುತ್ತೇನೆಂದು ಆ ವ್ಯಕ್ತಿ ಕೂಗಾಡಲು ಆರಂಭಿಸಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹುತ್ತದೊಳಗಿಂದ 2 ನಾಗ ಸರ್ಪಗಳು ಆಚೆ ಬಂದು ಹೆಡೆ ಎತ್ತಿ ನಿಂತಿದ್ದು. ತೋರಿಸಿಯಪ್ಪ ಮತ್ತೆ ನಾನು ತೋರಿಸ್ತೀನಿ ಅಂದ್ಬಿಟ್ಟು ಒಂದು ಆಡು ಎಡೆ ಎತ್ಕೊಂಡು ನಿಂತ್ಕೊತ ಬಂದಾರೆ. ಹುತ್ತದಿಂದ 2 ನಾಗಸರ್ಪಗಳು ಆಚೆ ಬಂದ ನಂತರ ಆ ವ್ಯಕ್ತಿಯಿಂದ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆತ ಮತ್ತೆ ಹುತ್ತದೊಳಕ್ಕೆ ಕೈ ಹಾಕಿದ್ದು. ಅವರ ಹೆಸರು ಗೋವಿಂದರಾಜು ಅಂತ, ಸಿವಿಲ್ ಇಂಜಿನಿಯರ್. ಅವರ ಮನೆಯಲ್ಲಿ ಏಕಾಏಕಿ ಊಹೆಗೂ ನಿಲುಕದ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಅವರ ಇಡೀ ಮನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಪ್ಪು ಗೊದ್ದಗಳು ಕಾಣಿಸಿಕೊಂಡಿತ್ತು. ಕಪ್ಪು ಗೊದ್ದಗಳನ್ನ ಮನೆಯಿಂದ ಓಡಿಸಲು ಪಟ್ಟಂತಹ ಪ್ರಯತ್ನಗಳೆಲ್ಲವೂ ವಿಫಲವಾದುವ. ಮನೆಯ ಒಂದು ಕಡೆಯಲ್ಲಿ ತೆರವುಗೊಳಿಸಿದಾಗ ಮನೆಯ ಮತ್ತೊಂದು ಕಡೆ ಉಕ್ಕಿ ಬರಲು ಆರಂಭಿಸಿದವ. ಹಾಸಿಗೆ ಮೇಲೂ ಕಪ್ಪು ಗೊದ್ದಗಳು, ಅಡುಗೆ ಮನೆಯಲ್ಲೂ ಕಪ್ಪು ಗೊದ್ದಗಳು, ಬಚ್ಚಲು ಮನೆಯಲ್ಲೂ ಕಪ್ಪು ಗೊದ್ದಗಳು. ಇಡೀ ಮನೆಯನ್ನ ಆಕ್ರಮಿಸಿದ ಕಪ್ಪು ಗೊದ್ದಗಳ ನಿರ್ಮೂಲನೆಗಾಗಿ ಕೆಲ ಕೀಟನಾಶಕಗಳನ್ನು ಬಳಸಲಾಯಿತು. ಅಂತಹ ಪ್ರಯತ್ನದ ನಂತರ ಕಪ್ಪು ಗೊದ್ದಗಳು ಮತ್ತಷ್ಟು ಹೆಚ್ಚಾಗಿ ಬಿಟ್ಟವ, ಮಗದಷ್ಟು ಹೆಚ್ಚಾಗಿ ಬಿಟ್ಟವ, ಕಚ್ಚಲು ಆರಂಭಿಸಿದವ, ನೆಮ್ಮದಿ ಇಲ್ಲದಂತೆ ಮಾಡಿದವ. ಪಾಪ ನಮ್ಮ ಗೋವಿಂದನವರು ಅಂತ ಊರಲ್ಲಿ ಅವ್ರು ಅಲ್ಲೊಂದು ಸಮಸ್ಯೆ ಆಯ್ತಂತೆ. ತುಂಬ ಇರುವೆಗಳು ಬಂದ್ಬಿಡ್ತಂತೆ ಅವ್ರ ಮೇಲೆ, ಕಟ್ಟಿ ಇರುವೆಗಳು ಕಚ್ಚೋದು ತುಂಬ ಮನೆ ಫುಲ್ಲು. ಅವ್ರು ಮಲ್ಕೊಳಕ್ಕಾಗಲ್ಲ, ಕೂತ್ಕ ಆ ಥರ ಕೊಡ್ತಾ ಕೆಲಸ ಕೊಟ್ಬಿಟ್ಟೈತೆ. ಕಪ್ಪು ಗೊದ್ದಗಳ ಆಕ್ರಮಣದಿಂದ ಇಡೀ ಮನೆ ಮಂದಿಗೆ ನೆಮ್ಮದಿ ಇಲ್ಲದಂತಾಯಿತು. ಆಗ ಆ ಸಿವಿಲ್ ಇಂಜಿನಿಯರ್ ಅವರ ತಾಯಿಯವರು ದೇವರಲ್ಲಿ ಭಕ್ತಿಯಿಂದ ಬೇಡಿದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಒಂದು ಸ್ವಪ್ನದ ಮೂಲಕ ಮನೆಯಲ್ಲಿ ಆರಂಭವಾದ ಕಪ್ಪು ಗೊದ್ದಗಳ ಆಕ್ರಮಣಕ್ಕೆ ಕಾರಣವೇನೆಂದು ತಿಳಿದದ್ದು. ಇನ್ನು ಆ ಕಾರಣವಾದರೂ ಏನು ಅಂದ್ರೆ, ಅಂಕೋಲೆ ಮರಗಳ ಕೆಳಗೆ ಸೃಷ್ಟಿಯಾದಂತಹ ಆ ವಿಸ್ಮಯಕಾರಿ ಹುತ್ತ. ಸಿವಿಲ್ ಇಂಜಿನಿಯರ್ ಗೋವಿಂದರಾಜುರವರ ಮನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಪ್ಪು ಗೊದ್ದಗಳು ಉತ್ಪತ್ತಿಯಾಗಿ ಆಕ್ರಮಣ ನಡೆಸುವುದಕ್ಕೂ ಅಂಕೋಲೆ ಮರಗಳ ಕೆಳಗೆ ಸೃಷ್ಟಿಯಾದಂತಹ ಹುತ್ತಕ್ಕೂ ಇರುವ ನಂಟೇನೋ, ಅಂದು ಆಗಿದ್ದೇನೋ. ಹುತ್ತದಲ್ಲಿ ಕೈಯಿಟ್ಟು ವಾರಗಟ್ಟಲೆ ಅಲ್ಲೇ ಮಲಗಿಬಿಡಲು ನಿಂತ ವ್ಯಕ್ತಿಯನ್ನ ನೋಡಲು ಅಕ್ಕಪಕ್ಕದ ಗ್ರಾಮದವರೆಲ್ಲ ಬಂದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆತ ಹುತ್ತದಿಂದ ಕೈ ತೆಗೆದದ್ದು. ಆತ ಮತ್ತೆ ವಿಚಿತ್ರವಾಗಿ ವರ್ತಿಸುತ್ತಾ ನಾನು ನಿಮಗೆ ಏನೋ ತೋರಿಸುತ್ತೇನೆಂದು ಹೇಳಲು ನಿಂತದ್ದು. ಆ ಕೂಡಲೇ ಹುತ್ತದಿಂದ 2 ಸರ್ಪಗಳು ಆಚೆ ಬಂದು ಹೆಡೆ ಎತ್ತಿ ನಿಂತದ್ದು. ಆ ವ್ಯಕ್ತಿ ಮತ್ತೆ ಹುತ್ತದೊಳಕ್ಕೆ ಕೈ ಹಾಕಿದ್ದು. ಹುತ್ತದೊಳಕ್ಕೆ ಮತ್ತೆ ಕೈ ಹಾಕಿ ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಆ ವ್ಯಕ್ತಿಯಿಂದ ಒಂದು ಮಾತು ಬರಲು ಆರಂಭಿಸಿತು. ಆ ಮಾತೆ ನಾನು ಇಲ್ಲಿ ಇದ್ದೇನೆಂಬ ಮಾತು. ಹಾಗೆ ಆತ ಮತ್ತೆ ಹುತ್ತದೊಳಕ್ಕೆ ಕೈ ಹಾಕಿದ ಆ ವ್ಯಕ್ತಿ ಹುತ್ತವನ್ನ ಕೀಳಲು ಆರಂಭಿಸಿದ. ಹುತ್ತದ ಒಂದು ಭಾಗವನ್ನ ಸಂಪೂರ್ಣವಾಗಿ ಆತ ತೆರವುಗೊಳಿಸಿದ ನಂತರ ಅಲ್ಲಿ ಅಂದು ಸೇರಿದ್ದ ಸಹಸ್ರಾರು ಜನರು ದಿಗ್ಭ್ರಾಂತರಾದರು. ಅದಕ್ಕೆ ಕಾರಣ ಹುತ್ತದಲ್ಲಿ ಕಾಣಿಸಿಕೊಂಡ ಲಿಂಗಾಕೃತಿಯ ಈ ಶಿಲೆ. ಅಂದು ಸಹಸ್ರಾರು ಜನರ ಸಮ್ಮುಖದಲ್ಲಿ ಹುತ್ತವನ್ನ ತೆರವುಗೊಳಿಸಿ ಆ ವ್ಯಕ್ತಿಯು ತೋರಿದಂತಹ
ಈ ಲಿಂಗಾಕೃತಿಯ ಶಿಲೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ಕೇವಲ 1 ಇಂಚು ಉದ್ದವಿದ್ದ ಈ ಲಿಂಗಾಕೃತಿಯ ಶಿಲೆ ಇದೀಗ ಕೆಲ ಇಂಚುಗಳಷ್ಟು ಬೆಳೆಯುತ್ತಿದೆ. ದಿನದಿಂದ ವರ್ಷದಿಂದ ವರ್ಷಕ್ಕೆ ಬೆಳ್ಕೊಂಡು ಹೋಯ್ತಾ ಇದೆ. ಅದು ದೇವರಿಗೆ ಗೊತ್ತಿತ್ತು, ಅದಕ್ಕೆ ನಮ್ಮ ಅಂತ ಹೇಳಕ್ಕಾಗಲ್ಲ, ಅದು ಭಗವಂತನ ಲೀಲೆ. ಅವತ್ತಿಂದ ಇವತ್ತುವರೆಗೂ ಲಿಂಗ ಬೆಳಿತಾನೆ ಬರ್ತೈತೆ ವರ್ಷ. ಇವರ ಹೆಸರು ಶಿವಣ್ಣ ಅಂತ. ಕಡು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದ, ತುತ್ತು ಅನ್ನಕ್ಕೂ ಕಷ್ಟಪಡುತ್ತಿದ್ದ ಇವರು ಹುತ್ತದಲ್ಲಿ ಉದ್ಭವವಾದ ಲಿಂಗಾಕೃತಿಯ ಶಿಲೆಯನ್ನು ಭಕ್ತಿಯಿಂದ ಪೂಜಿಸಲು ನಿಂತ ನಂತರ ಜೀವನದಲ್ಲಿ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಅಂತಹ ಅಚ್ಚರಿಗಳ ಪರಿಣಾಮವೇ ಇದೀಗ ಇವರು 2 JCBಗಳ ಮಾಲೀಕರಾಗಿರುವುದು, ಸಿರಿವಂತಿಕೆಯನ್ನ ಕಾಣುತ್ತಿರುವುದು. ಮೇಲೆ ನಾನು JCB ತಗೊಂಡಿದ್ದೀನಿ, ಕಾರ್ ತಗೊಂಡಿದ್ದೀನಿ, ಎಲ್ಲ ಅನುಕೂಲಗಳು ಚೆನ್ನಾಗಿದೆ, ಎಲ್ಲ ನಡ್ಕೊ ಹೋಯ್ತಾ ಇದೆ. ನಮ್ಮದು ಇದೇ ಥರ ಹೇಳಿಲ್ಲ, ಉಣ್ಣಕ್ಕೂ ಮುಖ್ಯ ಅನ್ನ ಇಲ್ಲಂಗೆ ಆಗಿತ್ತು, ಬಡತನ ಫುಲ್ಲು. ಇವರ ಹೆಸರು ನಟರಾಜ್ ಅಂತ. ಅಖಿಲ ಭಾರತ ಡಿ ಗ್ರೂಪ್ ನೌಕರರ ಸಂಘದ ಚೇರ್ಮನ್ ಆಗಿರುವ ಇವರಿಗೆ ಪ್ರತಿಕ್ಷಣ ಬಾಧಿಸುವಂತಹ ಒಂದು ಸಮಸ್ಯೆ ಎದುರಾಯಿತು. ಆ ಸಮಸ್ಯೆಯೇ ಬೆನ್ನು ಮೂಳೆಯ ಸಮಸ್ಯೆ. ಅಯ್ಯೋ, ಪೇನ್ ಅಂದರೆ ತಿರ್ಗಕ್ಕೆ ಆಗ್ತಿರಲಿಲ್ಲ, ಮಲ್ಗಕ್ಕೆ ಆಗ್ತಾ ಇರಲಿಲ್ಲ, ಗುಂಡಿನೇ ಹಾಕಕ್ಕಾಗ್ತಿಲ್ಲ ಶರ್ಟ್ಗೆ. ತುಂಬ ಅವಾಗೇ ನಾನು ಒಪ್ಕೊಂಡಿದ್ದಿಲ್ಲ, ಇದು ಆಗೋದಿಲ್ಲ ಅಂತ ಫ್ಯಾಮಿಲಿಲೋ. 30 ಡೇಸ್ ನಾನು ವೆಯ್ಟ್ ಮಾಡಿದೆ, ಸರಿ ಹೋಗ್ಬೋದು. 30 ಡೇಸ್ ಆದರೂ ಜಾಸ್ತಿನೇ ಆಗ್ತಾಯಿತ್ತು, ಕಡಿಮೆ ಆಗಲಿಲ್ಲ. ಬೆನ್ನು ಮೂಳೆಯ ಮಾರಣಾಂತಿಕ ನೋವು ನಿವಾರಣೆಯಾಗಲು ಆಪರೇಷನ್ ಮಾಡಲೇಬೇಕೆಂದರು ವೈದ್ಯರು. ಆಪರೇಷನ್ಗಾಗಿ ಬೆಂಗಳೂರಿನ ಆ ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಹಲವು ಲಕ್ಷಗಳನ್ನ ಕಟ್ಟಲಾಯಿತು. ಆಪರೇಷನ್ಗೆ 1 ದಿನ ಮಾತ್ರ ಬಾಕಿ ಇತ್ತು. ಅಂತಹ ಸಮಯದಲ್ಲಿ ಅತೀವ ನೋವಿನಲ್ಲಿ ಕಣ್ಣೀರಿಡುತ್ತಾ ಭಕ್ತಿಯಿಂದ ಆ ಗ್ರಾಮದಲ್ಲಿನ ಹುತ್ತದಲ್ಲಿ ಮೂಡಿರುವಂತಹ ಲಿಂಗಾಕೃತಿಯ ಶಿಲೆಯನ್ನ ನೆನೆದ್ರು. ಲಿಂಗಾಕೃತಿಯ ಶಿಲೆಯನ್ನ ಭಕ್ತಿಯಿಂದ ನೆನೆದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿ ಓರ್ವ ಸ್ನೇಹಿತರು ಮನೆಗೆ ಬಂದಿತ್ತು. ಯಾವುದೇ ಕಾರಣಕ್ಕೂ ಆಪರೇಷನ್ ಮಾಡಿಸಬಾರದೆಂದು ಹೇಳಿತು. ದೆಹಲಿಯ ಆ ಪ್ರತಿಷ್ಠಿತ ವೈದ್ಯರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿಸಿತ್ತು. ಅವರು ಆಪರೇಷನ್ ಬೇಡ ಅಂತ ಹೇಳಿ ಫಿಸಿಯೋಥೆರಪಿಯ ಸರಳ ಉಪಾಯವನ್ನ ಹೇಳಿತು. ಅದನ್ನ ಪಾಲಿಸಿದ ಒಂದೇ ದಿನದಲ್ಲೇ ಬೆನ್ನು ಮೂಳೆಯ ಮಾರಣಾಂತಿಕ ಸಮಸ್ಯೆ ನಿವಾರಣೆಯಾಗಿಬಿಟ್ಟಿತ್ತು. ಡಾಕ್ಟ್ರೆಲ್ಲ ಚೆಕ್ ಮಾಡಿ ಎಲ್ಲ ನೋಡಿದಾಗ ಈ ಥರ ಮೈನರ್ ನಟ, ಡೋಂಟ್ ವರಿ, ಕ್ಲಿಯರ್ ಮಾಡ್ತೀನಿ, ಏನು ಆಪ್ರೇಷನ್ ಏನು ಬೇಕಾಗಿಲ್ಲ ಅಂತ ಹೇಳಿ. ಬೆಳಗ್ಗೆ ನೋವೇ ಇಲ್ಲ ಸರ್, ನೀವು ನಮ್ಮನ್ನು ಬಿಟ್ಟರೆ ಬೆಳಗ್ಗೆಯಿಂದ ನೋವಿಲ್ಲ ನನಗೆ. ಪವಾಡ ಇದು ಮಾತ್ರ ಇವತ್ತು ನನಗೊಂದು ಕೂಡ್ಲಷ್ಟು ನೋವಿಲ್ಲ. ಅಷ್ಟು ಟ್ರೀಟ್ಮೆಂಟ್ ಆಗೋದಕ್ಕೆ ಈ ಫಾರಿನಿಂದ ಎಕ್ವಿಪ್ಮೆಂಟ್ಸ್ ತರಿಸಿ, ಸ್ಪ್ರಿಂಕ್ಲರ್ಸ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಹುತ್ತದಲ್ಲಿ ಉದ್ಭವಿಸಿದ ಲಿಂಗಾಕೃತಿಯ ಶಿಲೆಗೂ ಸಿವಿಲ್ ಇಂಜಿನಿಯರ್ ಗೋವಿಂದ ರಾಜುರವರ ಮನೆಯಲ್ಲಿ ಕಪ್ಪು ಗೊದ್ದಗಳ ಉತ್ಪತ್ತಿಗೂ ಆಕ್ರಮಣಕ್ಕೂ ಒಂದು ನಿಗೂಢ ನಂಟಿದೆ. ಎಂಜಿನಿಯರ್ ಮನೆಯಲ್ಲಿ ಕಪ್ಪು ಗೊದ್ದಗಳ ಆಕ್ರಮಣ ಕಾರಣವೇನು? ಲಿಂಗಾಕೃತಿಯ ಶಿಲೆಯು ಈ ಗ್ರಾಮದಲ್ಲಿ ಉದ್ಭವ ಆಗಲು ಕಾರಣವೇನು? ತಮಗರಿವಿಲ್ಲದಂತೆ ಗ್ರಾಮಕ್ಕೆ ಬಂದು ವಿಚಿತ್ರವಾಗಿ ವರ್ತಿಸುತ್ತಾ ಹುತ್ತದಲ್ಲಿ ಕೈ ಹಾಕಿ ಹುತ್ತವನ್ನ ಬಗೆದು ಉದ್ಭವ ಲಿಂಗಾಕೃತಿಯ ಶಿಲೆಯನ್ನ ತೋರಿದ ನಂತರ ಶಿಲೆಯಲ್ಲಿನ ಶಕ್ತಿ ಯಾವುದು ಅಂತ ಹೇಳಿದ ನಂತರ ಆ ವ್ಯಕ್ತಿ ಇತ್ತ ಬರಲೇ ಇಲ್ಲ.
ಅಂತಹ ಅಚ್ಚರಿಯು ಗ್ರಾಮದಲ್ಲಿ ನಡೆದ ನಂತರ ಗ್ರಾಮಸ್ಥರು ವಿಸ್ಮಯಕಾರಿ ಲಿಂಗಾಕೃತಿಯ ಶಿಲೆಗೆ ಭಕ್ತಿಯಿಂದ ಪೂಜಿಸಲು ನಿಂತರು, ಭಜಿಸಲು ನಿಂತರು. ಲಿಂಗಾಕೃತಿಯ ಶಿಲೆಯನ್ನ ಗ್ರಾಮಸ್ಥರು ಭಕ್ತಿಯಿಂದ ಆರಾಧಿಸಲು ನಿಂತ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಶತಮಾನಗಳಿಂದ ಕಡು ಬಡತನವಿದ್ದ ಗ್ರಾಮವು ಆರ್ಥಿಕವಾಗಿ ಪ್ರಗತಿ ಕಾಣಲು ಆರಂಭಿಸಿತ್ತು. ಅದರಲ್ಲೂ ಕೆಲವರು ಕೋಟ್ಯಾಧಿಪತಿಗಳಾಗಿರುವುದು. ನಮ್ಮೂರು ಗ್ರಾಮದಲ್ಲಿ ಅತಿ ತುಂಬ ಕಡು ಬಡತನದ ಊರು ಅಂದರೆ ನಮ್ಮ ಗ್ರಾಮ. ಅಂಧ ಕಾಲದಲ್ಲಿ ನಮಗೆಲ್ಲ ಉಣ್ಣಕ್ಕೆ ಊಟ ಇರಲಿಲ್ಲ. ಎಲ್ಲ ಭಗವಂತ ನಮ್ಮೂರಿಗೆ ಅಂತಸ್ತು, ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲನೂ ಕೊಟ್ಟು ನಮ್ಮ ಊರನ್ನ ಸಮೃದ್ಧಿಯಾಗಿ ಈ ತಾಲೂಕಲ್ಲಿ ಇದು ಒಂದು ಊರಿದೆ ಅಂತೇಳಿ ತೋರಿಸ್ಕೊಟ್ಟು ನಾವು. ಇವರ ಹೆಸರು ನಾಗೇಂದ್ರ ಹೆದ್ದೂರು ಅಂತ, ಶಿವಮೊಗ್ಗದ ತೀರ್ಥಹಳ್ಳಿ ಅವರು. ಶಿವಮೊಗ್ಗ ಜಿಲ್ಲೆ ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಇವರು ಸ್ನೇಹಿತರ ಸಲಹೆಯಂತೆ ಇಲ್ಲಿ ಬಂದು ಭಕ್ತಿಯಿಂದ ನಮಿಸಿ ಹೋದ ನಂತರ ಬಹಳಷ್ಟು ವರ್ಷಗಳಿಂದ ಆಗದೇ ಇದ್ದ ಕೆಲಸಗಳು ಆಗಿದ್ದು ರಾಷ್ಟ್ರಮಟ್ಟದಲ್ಲಿ ಇವರಿಗೆ ಒಂದು ಪದವಿ ದೊರೆತದ್ದು. ಇಲ್ಲಿ ಬಂದು ಒಂದು ಕೇಳಿಕೊಂಡು ಹೋದ ನಂತರ ನನಗೆ ರಾಷ್ಟ್ರೀಯ ಲೆವೆಲಲ್ಲಿ ಉಪಾಧ್ಯಕ್ಷನ ಮಾಡಿದ್ರು. ದೇವರ ಅನುಗ್ರಹದಿಂದ ಕೆಲಸ ಸಕ್ಸಸ್ ಆಗಿದೆ. ಹುತ್ತದಲ್ಲಿ ಉದ್ಭವಿಸಿ ಅಚ್ಚರಿಗಳನ್ನು ಎದುರಾಗಿಸಲು ನಿಂತ ಲಿಂಗಾಕೃತಿಯ ಶಿಲೆಗೆ ಅಂದು ಗ್ರಾಮಸ್ಥರು ಒಂದು ಚಿಕ್ಕ ಕಲ್ಲಿನ ಮಂಟಪ ಕಟ್ಟಿದ್ರು. ಹಲವು ವರ್ಷಗಳ ನಂತರ ಗ್ರಾಮಸ್ಥರು ಮಂದಿರವನ್ನ ಕಟ್ಟಲು ನಿರ್ಧರಿಸಿದ್ರು. ಅವರವರ ಆರ್ಥಿಕ ಸ್ಥಿತಿಗೆ ತಕ್ಕಂತೆ ದೇಣಿಗೆ ನೀಡಿದ್ರು. ಇನ್ನು ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನ ಸಿವಿಲ್ ಇಂಜಿನಿಯರ್ ಗೋವಿಂದ ರಾಜುರವರು ಹೊತ್ತುಕೊಂಡರು. ಕಾರಣಾಂತರದಿಂದ ಮಂದಿರದ ಕೆಲಸ ನಿಂತು ಹೋದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಇಂಜಿನಿಯರ್ ಮನೆಯಲ್ಲಿ ಕಪ್ಪು ಗೊದ್ದಗಳು ಸಹಸ್ರಾರು ಸಂಖ್ಯೆಯಲ್ಲಿ ಉತ್ಪತ್ತಿಯಾಗಿದ್ದು ಭಯಭೀತಿಗೊಳಿಸಿದ್ದು. ಇನ್ನು ಇಂತಹ ವಿಚಿತ್ರ ಬೇಕೆಂದು ಇಂಜಿನಿಯರ್ ಅವರ ತಾಯಿಯವರು ದೇವರನ್ನ ಬೇಡಿದಾಗ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಲಿಂಗಾಕೃತಿ ಶಿಲೆಯಲ್ಲಿನ ಶಕ್ತಿಯು ಕನಸಲ್ಲಿ ಕಾಣಿಸಿಕೊಂಡು ಎದುರಾಗಿರುವ ವಿಚಿತ್ರಕ್ಕೆ ಮಂದಿರದ ಕೆಲಸ ನಿಲ್ಲಿಸಿರುವುದೇ ಕಾರಣ. ಕೂಡಲೇ ಮಂದಿರದ ಕೆಲಸ ಆರಂಭಿಸಬೇಕೆಂದು ಆಗ್ರಹವನ್ನ ಮಾಡಿದ್ದು. ಮಾರನೇ ದಿನ ಇಂಜಿನಿಯರ್ ರವರ ತಾಯಿ ಲಿಂಗಾಕೃತಿಯ ಶಿಲೆಯ ಬಳಿಗೆ ಬಂದು ತಪ್ಪಾಯಿತೆಂದು ಬೇಡಿ ಹೋದ ನಂತರ ಮತ್ತೆ ಮಂದಿರದ ಕೆಲಸ ಆರಂಭಿಸಿದ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕಪ್ಪು ಗೊದ್ದಗಳ ವಿಚಿತ್ರತೆ ನಿಂತು ಹೋಗಿದ್ದು ಮಂದಿರ ನಿರ್ಮಾಣವಾಗಿತ್ತು. ಇನ್ನು ಲಿಂಗದಾಕಾರದಲ್ಲಿ ಉದ್ಭವವಾಗಿ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಶಕ್ತಿಯಾದರೂ ಯಾವುದು ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಶಿಂಷಾ ಮಾರಮ್ಮ. ಚಾಮರಾಜನಗರ ಜಿಲ್ಲೆ ಶಿವನ ಸಮುದ್ರದ ಶಿಂಷಾ ನದಿಯ ದಡದ ಮೇಲೆ ನೆಲೆಯಾಗಿರುವ ಶಿಂಷಾ ಮಾರಮ್ಮ ತಾಯಿಯು ಈ ಗ್ರಾಮದಲ್ಲಿ ಲಿಂಗ ರೂಪವಾಗಿ ಉದ್ಭವವಾಗಲು ಒಂದು ಕಾರಣವಿದೆ. ಆ ಕಾರಣವೇ ಈ ಗ್ರಾಮದ ಜನರು ಶತಮಾನಗಳಿಂದಲೂ ಆ ತಾಯಿಗೆ ನಡೆದುಕೊಳ್ಳುತ್ತಿರುವ ಭಕ್ತರಾಗಿದ್ದಾರೆ. ಅಂತಹ ಭಕ್ತಿಗೆ ಮೆಚ್ಚಿದ ಶಿಂಷಾ ಮಾರಮ್ಮ ತಾಯಿ ಗ್ರಾಮದ ದಾರಿದ್ರ್ಯವನ್ನ ನೀಗಲು ಇಲ್ಲಿ ಉದ್ಭವಿಸಿದರೆಂಬುದು. ಊಹೆಗೂ ನಿಲುಕದ ಅಚ್ಚರಿಗಳನ್ನ ಗ್ರಾಮದಲ್ಲಿ ಎದುರಾಗಿಸಿ ಭಕ್ತರ ಕಲ್ಯಾಣಕ್ಕಾಗಿ ಇಲ್ಲಿ ಉದ್ಭವಿಸಿರುವ ಈ ತಾಣವಾದರೂ ಯಾವುದು, ಈ ಗ್ರಾಮವಾದರೂ ಯಾವುದು, ಇದು ಇರೋದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಈ ಗ್ರಾಮದ ಹೆಸರು ಚನ್ನೇಗೌಡನ ದೊಡ್ಡಿ ಅಂತ. ಈ ಚನ್ನೇಗೌಡನ ದೊಡ್ಡಿ ಗ್ರಾಮ ಇರೋದು ಮಂಡ್ಯ ಜಿಲ್ಲೆ ಮಳವಳ್ಳಿಯಿಂದ ಕೊಳ್ಳೇಗಾಲದ ರಸ್ತೆಯಲ್ಲಿ ಕೆಲವು ಕಿಲೋಮೀಟರ್ಗಳನ್ನು ಕ್ರಮಿಸಿದ್ರೆ ಸಿಗುತ್ತೆ ಚನ್ನೇಗೌಡನ ದೊಡ್ಡಿ ಗ್ರಾಮ.
ಬೋಸೇಗೌಡನ ದೊಡ್ಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಚೆನ್ನೇಗೌಡನ ದೊಡ್ಡಿ ಗ್ರಾಮದಲ್ಲಿ ಯುಗಾದಿಗೂ 1 ವಾರಕ್ಕೂ ಮುಂಚೆ ಶಿಂಷಾ ಮಾರಮ್ಮರ ಹಬ್ಬವು ನಡೆಯುತ್ತೆ. ಚೆನ್ನೇಗೌಡರ ದೊಡ್ಡಿ ಗ್ರಾಮಕ್ಕೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಯಿಗೆ ಮಂದಿರದ ಬಳಿಯಲ್ಲೇ ಪ್ರಸಾದವನ್ನು ತಯಾರಿಸಿ ಭಕ್ತಿಯಿಂದ ಆರತಿಯನ್ನ ಮಾಡುತ್ತಾರೆ, ಹರಕೆಗಳನ್ನು ತೀರಿಸುತ್ತಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚೆನ್ನೇಗೌಡನ ದೊಡ್ಡಿ ಗ್ರಾಮದಲ್ಲಿ ಹುತ್ತದಲ್ಲಿ ಉದ್ಭವಿಸಿ ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಶಿಂಷಾ ಮಾರಮ್ಮರ ಶಕ್ತಿ ಅಪಾರ. ಅಂತಹ ಶಕ್ತಿಗೆ ಒಳಿತನ್ನ ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ವಿಚಿತ್ರವಾದ ಅಷ್ಟೇ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಖಂಡಿತ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿರಲಿದೆ. ಅಂದ್ರೆ ಒಂದು ಸಣ್ಣ ಕುಗ್ರಾಮ ಹೇಗೆ ರಾತ್ರೋರಾತ್ರಿ ಸಂಪೂರ್ಣವಾಗಿ ಬದಲಾಯಿತು ಅನ್ನೋ ಕಥೆ ಇದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಕೊಳ್ಳೇಗಾಲ ರಸ್ತೆಯಲ್ಲಿರೋ ಚೆನ್ನೇಗೌಡನ ದೊಡ್ಡಿ ಅನ್ನೋ ಹಳ್ಳಿ ಬಗ್ಗೆ ನಾವಿಂದು ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ಇದು ಕೇವಲ ಒಂದು ಪವಾಡದ ಕಥೆ ಅಲ್ಲ. ನಾವಿಲ್ಲಿ ಯಾವುದೇ ಪವಾಡವನ್ನ ವೈಭವೀಕರಿಸ್ತಾ ಇಲ್ಲ. ಬದಲಾಗಿ ಒಂದು ಭಾರೀ ನಂಬಿಕೆ, ಆ ಪ್ರಕೃತಿಯ ವಿಚಿತ್ರ ನಡವಳಿಕೆಗಳು ಮತ್ತೆ ಮುಖ್ಯವಾಗಿ ಸಾಮೂಹಿಕ ಮನೋವಿಜ್ಞಾನ ಒಂದು ಇಡೀ ಊರಿನ ಆರ್ಥಿಕತೆಯನ್ನ ಹೇಗೆ ಬದಲಾಯಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜ, ಇದು ಕೇವಲ ಆ ಊರಿನ ಕಥೆ ಮಾತ್ರ ಆಗಿರದೆ ಮನುಷ್ಯನ ನಂಬಿಕೆ ವ್ಯವಸ್ಥೆ ಹೇಗೆ ಕೆಲಸ ಮಾಡತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಾಠ. ಸರಿ, ಹಾಗಾದ್ರೆ ಈ ಕಥೆಯನ್ನ ಬಿಡಿಸಿ ನೋಡೋಣ. ಈ ಘಟನೆ ಶುರುವಾಗೋದು ಚೆನ್ನೇಗೌಡನ ದೊಡ್ಡಿ ಗ್ರಾಮದ ಒಂದು ಮೂಲೆಯಿಂದ. ಅಲ್ಲಿ 3 ಅಂಕೋಲೆ ಮರಗಳಿದ್ವು. ಆ ಮರಗಳ ಕೆಳಗೆ ದಿಢೀರನೆ ಒಂದು ಹುತ್ತ ಬೆಳೆಯೋಕೆ ಶುರುವಾಗುತ್ತೆ. ಹುತ್ತ ಬೆಳೆಯೋದು ಪ್ರಕೃತಿಯಲ್ಲಿ ಬಹಳ ಸಹಜ. ಹೌದು, ಸಹಜ. ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ರಾತ್ರಿಯ ಹೊತ್ತು ಆ ಹುತ್ತದ ಬಳಿ ಯಾರೋ ಗೆಜ್ಜೆ ಹಾಕೊಂಡು ಓಡಾಡಿದ ಹಾಗೆ ಶಬ್ದ ಕೇಳಿಸೋಕ್ ಶುರುವಾಯ್ತು. ಓಹೋ, ಗೆಜ್ಜೆಯ ಶಬ್ದನ? ಹೌದು. ಅಷ್ಟೇ ಅಲ್ಲ, 2 ದೊಡ್ಡ ನಾಗಸರ್ಪಗಳು ಆ ಹುತ್ತಕ್ಕೆ ಸದಾ ಕಾವಲು ಕಾಯ್ತಾ ಇರೋ ಹಾಗೆ ಕಾಣಿಸ್ಕೊಳ್ಳೋಕ್ ಶುರುವಾಯ್ತು. ಈ ಹೊತ್ತಲ್ಲೇ ಆ ಅಪರಿಚಿತ ವ್ಯಕ್ತಿಯ ಪ್ರವೇಶ ಆಗೋದು. ಅಂದ್ರೆ ಆ ಊರಿನವರಲ್ಲ, ಬೇರೆ ಯಾರು. ಅದೇ ವಿಚಿತ್ರ ನೋಡಿ. ಪಕ್ಕದ ಊರಿನಿಂದ ಒಬ್ಬ ವ್ಯಕ್ತಿ ತನಗೆ ಅರಿವಿಲ್ಲದಂತೆ ಈ ಊರಿಗೆ ಬರ್ತಾನೆ. ವಿಚಿತ್ರವಾಗಿ ಕೂಗಾಡ್ತಾ ಆ ಹುತ್ತದೊಳಗೆ ಕೈ ಹಾಕಿ ವಾರಗಟ್ಲೆ ಅಲ್ಲೇ ಮಲಗಿಬಿಡ್ತಾನೆ. ವಾರಗಟ್ಲೆ? ಹೌದು. ನನಗಿಲ್ಲಿ ಕಾಡ್ತಾ ಇರೋ ಮೊದಲ ಪ್ರಶ್ನೆ ಅಂದ್ರೆ, ಇದು ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದ ಆರಂಭದ ದೃಶ್ಯದ ಹಾಗಿದೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಹಾವುಗಳಿರೋ ಹುತ್ತದೊಳಗೆ ಕೈ ಹಾಕಿ ಇಷ್ಟು ದಿನಗಳ ಕಾಲ ಮಲಗೋದು ಹೇಗೆ ಸಾಧ್ಯ? ಇದು ನಿಜಕ್ಕೂ ಆಶ್ಚರ್ಯ. ಯಾಕಂದ್ರೆ ಜೀವಶಾಸ್ತ್ರದ ಪ್ರಕಾರ ಇದು ಅಸಾಮಾನ್ಯ. ಹುತ್ತ ಅಂದ್ರೆ ಕೇವಲ ಮಣ್ಣಿನ ಗುಡ್ಡೆ ಅಲ್ಲ. ಅದು ಇರುವೆಗಳು, ಗೆದ್ದಲು ಹುಳುಗಳು ಮತ್ತೆ ಹಾವುಗಳು ವಾಸ ಮಾಡೋ ಒಂದು ಸಂಕೀರ್ಣವಾದ ವ್ಯವಸ್ಥೆ. ಅಲ್ಲಿ ಉಷ್ಣಾಂಶ ಕೂಡ ಬೇರೆ ತರಹ ಇರುತ್ತೆ. ಅಂಥ ಜಾಗದಲ್ಲಿ ಕೈ ಹಾಕಿ ದಿನಗಟ್ಲೆ ನಿರ್ವಿಕಾರವಾಗಿ ಮಲಗೋದು ಮನುಷ್ಯನ ಸಹಜ ಪ್ರವೃತ್ತಿಗೆ ಸಂಪೂರ್ಣ ವಿರುದ್ಧ. ಖಂಡಿತ. ಆತನಿಗೆ ನೋವಾಡಿಲ್ವಾ ಅಂತ? ಅದೇ ಇಲ್ಲಿ ಏನಾಗಿರಬಹುದು ಅಂದ್ರೆ, ಆ ವ್ಯಕ್ತಿ ಬಹುಶಃ ತೀವ್ರವಾದ ಮಾನಸಿಕ ಭ್ರಮೆಯಲ್ಲಿ ಇರಬಹುದು, ಅಥವಾ ಒಂದು ರೀತಿಯ ಟ್ರಾನ್ಸ್ ಸ್ಥಿತಿಗೆ ಹೋಗಿರಬಹುದು. ಟ್ರಾನ್ಸ್ ಅಂದ್ರೆ ತನ್ನ ಪ್ರಜ್ಞೆ ಕಳ್ಕೊಂಡ ಹಾಗೆ? ಹೌದು. ಇಂಥ ಟ್ರಾನ್ಸ್ ಸ್ಥಿತಿಯಲ್ಲಿ ಮನುಷ್ಯನ ದೇಹ ನೋವಿನ ಸಂವೇದನೆಗಳನ್ನ ಬಹಳಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಮಾಡುತ್ತೆ. ಆತನ ಈ ಅಸಾಮಾನ್ಯ ನಡವಳಿಕೆಯೇ ಇಡೀ ಊರಿನ ಗಮನವನ್ನ ಆ ಹುತ್ತದ ಕಡೆ ಸೆಳೆಯೋಕೆ ಒಂದು ದೊಡ್ಡ ವೇಗವರ್ಧಕವಾಗಿ ಕೆಲಸ ಮಾಡಿತು. ಅಂದ್ರೆ ಕ್ಯಾಟಲಿಸ್ಟ್ ತರ? ಎಕ್ಸಾಕ್ಟ್ಲಿ. ಆತ ಅಲ್ಲಿ ಒಂದು ವೇಗವರ್ಧಕ ಮಾತ್ರ. ಸರಿ. ಆಮೇಲೆ ಏನಾಯ್ತು ಅಂದ್ರೆ, ಸುತ್ತಮುತ್ತಲಿನ ಜನರೆಲ್ಲ ಈತನನ್ನ ನೋಡಕ್ಕೆ ಸೇರಲಾರಂಭಿಸ್ತಾರೆ. ಜನ ಸೇರ್ತಾ ಇದ್ದ ಹಾಗೆ ಆತ ಹುತ್ತದಿಂದ ಕೈ ತೆಗೆದು ನಾನೇನು ತೋರಿಸ್ತೀನಿ ಅಂತ ಕೂಗ್ತಾನೆ. ಓಕೆ. ತಕ್ಷಣವೇ ಆ ಹುತ್ತದಿಂದ 2 ನಾಗಸರ್ಪಗಳು ಹೊರಬಂದು ಹೆಡೆ ಎತ್ತಿ ನಿಲ್ತವೆ. ಆಮೇಲೆ ಆತ ಮತ್ತೆ ಕೈ ಹಾಕಿ ನಾನಿಲ್ಲೇ ಇದ್ದೀನಿ ಅಂತ ಹೇಳ್ತಾ ಆ ಹುತ್ತವನ್ನೇ ಒಡೆದು ಹಾಕ್ತಾನೆ. ಹುತ್ತ ಒಡೆದಾಗ ಏನಾಯ್ತು? ಅಲ್ಲೇ ಇರೋಡು ಟ್ವಿಸ್ಟ್. ಅಲ್ಲಿ ಕೇವಲ 1 ಇಂಚು ಉದ್ದದ ಒಂದು ಲಿಂಗಾಕೃತಿಯ ಶಿಲೆ ಸಿಗುತ್ತೆ. ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ,
ಆ ಘಟನೆಯ ನಂತರ ಆ ಅಪರಿಚಿತ ವ್ಯಕ್ತಿ ಶಾಶ್ವತವಾಗಿ ಕಣ್ಮರೆಯಾಗ್ತಾನೆ. ಹೌದಾ? ಮತ್ತೆ ಆತನ ಸುಳಿವೇ ಸಿಗ್ಲಿಲ್ವಾ? ಇಲ್ಲ, ಆತ ಮತ್ತೆ ಕಾಣಿಸ್ಕೊಳ್ಳಲೇ ಇಲ್ಲ. ಆದರೆ ಆತ ಬಿಟ್ಟು ಹೋದ ಆ 1 ಇಂಚಿನ ಶಿಲೆ ಇದೆಯಲ್ಲ, ಅದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಹೋಗ್ತಾ ಇದೆ ಅಂತ ಮೂಲಗಳು ಹೇಳ್ತವೆ. ಓ, ಕಲ್ಲು ಬೆಳೆಯುತ್ತಾ ಇದೆ ಅಂತಾನಾ? ಹೌದು. ಇಲ್ಲಿ ನಾವು ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡಬೇಕಿದೆ. ವಿಜ್ಞಾನದ ಪ್ರಕಾರ ಕಲ್ಲುಗಳು ಅಥವಾ ಶಿಲೆಗಳು ಮನುಷ್ಯರ ಹಾಗೆ ಬೆಳೆಯಲ್ಲ. ಖಂಡಿತ ಬೆಳೆಯಲ್ಲ. ಅವುಗಳಿಗೆ ಜೀವಕೋಶಗಳು ಇರಲ್ಲ. ಅದೇ, ಗುಹೆಗಳಲ್ಲಿ ನೀರಿನ ತೊಟ್ಟಿಕ್ಕುವಿಕೆಯಿಂದ ಸ್ಟಾಲೆಕ್ಟೈಟ್ಸ್ ಬೆಳೆಯುತ್ತೆ ಅನ್ನೋದು ಗೊತ್ತು. ಆದ್ರೆ ಈ ಥರ ಒಂದು ಸಾಮಾನ್ಯ ಶಿಲೆ ತಾನಾಗೆ ಬೆಳೆಯೋಕೆ ಸಾಧ್ಯನಾ? ಆ ಕಲ್ಲು ನಿಜಕ್ಕೂ ಬೆಳೀತಾ ಇದೆಯಾ ಅಥವಾ ಊರಿನ ಜನರೆಲ್ಲ ಸೇರಿ ಒಂದು ದೃಷ್ಟಿಭ್ರಮೆಗೆ ಒಳಗಾಗಿದ್ದಾರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಸಮುದಾಯ ತಮಗೆ ವಿವರಿಸಲಾಗದ ಘಟನೆಯೊಂದನ್ನು ನೋಡಿದಾಗ ಈ ಭೌತಿಕ ಪುರಾವೆ ಅವರ ಸಾಮೂಹಿಕ ನಂಬಿಕೆಯನ್ನು ಹೇಗೆ ಗಟ್ಟಿಗೊಳಿಸುತ್ತೆ ಅನ್ನೋದನ್ನ ನಾವು ಸಮಾಜಶಾಸ್ತ್ರದ ದೃಷ್ಟಿಯಿಂದ ನೋಡಬೇಕು. ಅಂದ್ರೆ ಈಗ ಭೌತಿಕವಾಗಿ ಶಿಲೆ ಬೆಳೆಯೋದು ಅಸಾಧ್ಯ. ಆದರೆ ಇಲ್ಲಿ ನಾವು ಮಾಸ್ ಸೈಕಾಲಜಿ ಅಥವಾ ಸಾಮೂಹಿಕ ಮನೋವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು. ಆ ಶಿಲೆಯ ಗಾತ್ರ ಭೌತಿಕವಾಗಿ ಬದಲಾಗದೇ ಇದ್ರೂ ಜನರ ಮನಸ್ಸಿನಲ್ಲಿ ಅದು ದೊಡ್ಡದಾಗ್ತಾ ಇರುತ್ತೆ ಅಂತನಾ? ಹೌದು. ಆರಂಭದಲ್ಲಿ ಅದೊಂದು ಕೇವಲ ಮಣ್ಣಿನ ಮೇಲಿದ್ದ ಸಣ್ಣ ಕಲ್ಲು. ಆಮೇಲೆ ಅದರ ಸುತ್ತ ಒಂದು ಚಿಕ್ಕ ಮಂಟಪ ಕಟ್ತಾರೆ, ದಿನ ಪೂಜೆ ಮಾಡ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ. ಅದಕ್ಕೊಂದು ಪಾವಿತ್ರ್ಯತೆ ಬರುತ್ತೆ. ನಿಖರವಾಗಿ ಆ ಕಲ್ಲಿಗೆ ನೀಡೋ ಪ್ರಾಮುಖ್ಯತೆ ಹೆಚ್ಚಾದಂತೆ ಮನುಷ್ಯನ ಮೆದುಳು ಅದನ್ನು ನೋಡೋ ರೀತಿಯೇ ಬದಲಾಗುತ್ತೆ. ಅದನ್ನು ದೃಷ್ಟಿಗೋಚರವಾಗಿಯೂ ದೊಡ್ಡದಾಗಿ ಗ್ರಹಿಸೋಕೆ ಶುರು ಮಾಡುತ್ತೆ. ಮನೋವಿಜ್ಞಾನದಲ್ಲಿ ಇದಕ್ಕೆ ಕಾಗ್ನಿಟಿವ್ ಬಯಾಸ್ ಅಂತ ಕರೀತಾರೆ. ಕಾಗ್ನಿಟಿವ್ ಬಯಾಸ್ ಅಂದ್ರೆ ನಮ್ಮ ನಂಬಿಕೆಯೇ ನಮ್ಮ ಕಣ್ಣಿನ ನೋಟವನ್ನ ಬದಲಾಯಿಸುತ್ತೆ ಅಂತ. ಹೌದು. ತಮಗೆ ಅಚ್ಚುಮೆಚ್ಚಿನದಾದ, ತಾವು ಬಹಳ ಗಾಢವಾಗಿ ನಂಬುವ ವಸ್ತುವನ್ನ ಮನುಷ್ಯನ ಕಣ್ಣುಗಳು ಮತ್ತೆ ಮೆದುಳು ವಾಸ್ತವಕ್ಕಿಂತಲೂ ಭವ್ಯವಾಗಿ ದೊಡ್ಡದಾಗಿ ಚಿತ್ರಿಸಿಕೊಳ್ತವೆ. ವಾವ್! ಅಂದ್ರೆ ಅವರ ನಂಬಿಕೆಯ ತೀವ್ರತೆಯೇ ಆ ಶಿಲೆ ಬೆಳೀತಾ ಇದೆ ಅನ್ನೋ ಭಾವನೆಯನ್ನ ಸೃಷ್ಟಿ ಮಾಡಿದೆ. ಖಂಡಿತವಾಗಿಯೂ ಇದು ಬಹಳ ಆಸಕ್ತಿದಾಯಕ. ಆದ್ರೆ ನೋಡಿ, ಈ ನಂಬಿಕೆ ಕೇವಲ ಅವರ ಭಾವನೆಗಳಿಗೆ ಮಾತ್ರ ಸೀಮಿತ ಆಗ್ಲಿಲ್ಲ. ಈ ನಂಬಿಕೆ ಆ ಊರಿನ ಜನರ ಬದುಕನ್ನ ವಾಸ್ತವಿಕ ನೆಲೆಯಲ್ಲಿ ಹೇಗೆ ಬದಲಾಯಿತು ಅನ್ನೋದು ನಿಜಕ್ಕೂ ಬೆರಗು ಮೂಡಿಸುವಂಥದ್ದು. ಹೇಗೆ? ಆರ್ಥಿಕ ಬದಲಾವಣೆಗಳಾಯ್ತಾ? ಹೌದು. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಶಿವಣ್ಣ ಅನ್ನೋರ ಕಥೆ. ಒಂದಾನೊಂದು ಕಾಲದಲ್ಲಿ ಈ ಶಿವಣ್ಣ ಅನ್ನೋರ್ಗೆ ಒಪ್ಪೊತ್ತಿನ ಊಟಕ್ಕೂ ಗತಿಯಿಲ್ಲದಂಥ ಕಡು ಬಡತನ ಇತ್ತು. ಆದ್ರೆ ಯಾವಾಗ ಆ ಶಿಲೆಯನ್ನ ಪೂಜಿಸೋಕೆ ಶುರು ಮಾಡ್ತಾರೋ ಇವತ್ತು ಅವರು 2 JCB ಹಾಗೂ 1 ಕಾರಿನ ಮಾಲೀಕರಾಗಿ ಬಹಳ ಶ್ರೀಮಂತರಾಗಿದ್ದಾರೆ. ಓಹೋ, ಇದು ಭಾರಿ ದೊಡ್ಡ ಬದಲಾವಣೆ. ಕೇವಲ ನಂಬಿಕೆಯಿಂದಲೇ ಒಬ್ಬ ಮನುಷ್ಯನ ಆರ್ಥಿಕ ಸ್ಥಿತಿ ಇಷ್ಟು ಬದಲಾಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ನೋಡಿ, ಆರ್ಥಿಕವಾಗಿ ಒಂದು ಸಮುದಾಯ ಮೇಲೆ ಬರೋದ್ರ ಹಿಂದೆ ಇಂಥ ಸಾಮೂಹಿಕ ನಂಬಿಕೆಗಳು ಬಹಳ ದೊಡ್ಡ ಪಾತ್ರ ವಹಿಸ್ತವೆ. ಅದ್ ಹೇಗೆ ಕೆಲಸ ಮಾಡುತ್ತೆ? ಯಾವಾಗ ಮನುಷ್ಯನಲ್ಲಿ ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಅದು ನನ್ನನ್ನು ಕಾಪಾಡತ್ತೆ ಅನ್ನೋ ಅಚಲವಾದ ವಿಶ್ವಾಸ ಮೂಡುತ್ತೋ, ಆಗ ಆತನ ಮೆದುಳಿನಲ್ಲಿರೋ ಭಯ ಮತ್ತೆ ಆತಂಕದ ಮಟ್ಟ ಗಣನೀಯವಾಗಿ ಕಡಿಮೆ ಆಗತ್ತೆ. ಓಕೆ, ಫಿಯರ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಹೌದು. ಆತಂಕ ಇಲ್ದೇ ಇರೋ ಮನಸ್ಸು ಹೊಸ ಅವಕಾಶಗಳನ್ನು ಹುಡುಕುತ್ತೆ. ಆರ್ಥಿಕ ರಿಸ್ಕ್ ತಗೊಳ್ಳೋಕೆ ಹಿಂಜರಿಯಲ್ಲ. ಶಿವಣ್ಣನವರ ಪ್ರಕರಣದಲ್ಲಾಗಿರೋದು ಕೂಡ ಅದೇ. ಆ ನಂಬಿಕೆ ಅವರಿಗೆ ಶ್ರಮ ವಹಿಸಿ ದುಡಿಯೋಕೆ ಬೇಕಾದ ಧೈರ್ಯವನ್ನ ಕೊಡ್ತು. ಆ ಧೈರ್ಯವೇ ಅವರ ಯಶಸ್ಸಿಗೆ ಕಾರಣ ಆಯಿತು. ಭರವಸೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಸಕಾರಾತ್ಮಕ ಘಟನೆಗಳ ಸರಪಳಿಯನ್ನೇ ಸೃಷ್ಟಿ ಮಾಡುತ್ತೆ. ಅಂದ್ರೆ ಡಾಮಿನೋ ಎಫೆಕ್ಟ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದೇ ಸರಿಯಾದ ಪದ, ಡಾಮಿನೋ ಎಫೆಕ್ಟ್. ಸರಿ, ಆರ್ಥಿಕ ಪ್ರಗತಿಯ ವಿಷಯದಲ್ಲಿ ನೀವು ಹೇಳಿದ ಮನೋವೈಜ್ಞಾನಿಕ ವಿಶ್ಲೇಷಣೆಯನ್ನ ನಾನು ಒಪ್ಕೊಳ್ತೀನಿ. ಕಠಿಣ ಪರಿಶ್ರಮ, ಧೈರ್ಯದಿಂದ ಬಡತನವನ್ನ ಗೆಲ್ಲಬಹುದು. ಆದರೆ ಈ ಮೂಲಗಳಲ್ಲಿ ಇನ್ನೊಂದು ಕಥೆ ಇದೆ, ನಟರಾಜ್ ಅವರ ಕಥೆ. ಇದು ಇದನ್ನೆಲ್ಲ ಮೀರಿ ನಿಲ್ಲುತ್ತೆ. ನಟರಾಜ್ ಅವರ ಕಥೆ ಅಂದ್ರೆ? ಇವರು ಅಖಿಲ ಭಾರತ ಡಿ ಗ್ರೂಪ್ ನೌಕರರ ಸಂಘದ ಚೇರ್ಮನ್ ಆಗಿದ್ದವರು. ಇವರಿಗೆ ಮಾರಣಾಂತಿಕವಾದ ಬೆನ್ನುಮೂಳೆಯ ನೋವಿತ್ತು. ಓಕೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ. ಹೌದು. ಆ ನೋವು ಎಷ್ಟಿತ್ತಪ್ಪ ಅಂದ್ರೆ ಶರ್ಟ್ ಗುಂಡಿ ಹಾಕೊಳ್ಳೋಕ್ಕೂ ಅವರಿಗೆ ಆಗ್ತಾ ಇರಲಿಲ್ಲ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಟಿ ವಿದೇಶಿ ಉಪಕರಣಗಳನ್ನ ಬಳಸಿ ಆಪರೇಷನ್ ಮಾಡೋಕೆ ದಿನ ಕೂಡ ಫಿಕ್ಸ್ ಆಗಿತ್ತು. ಅಷ್ಟು ಸೀರಿಯಸ್ ಆಗಿತ್ತಾ? ಹೌದು. ಆದ್ರೆ ಆಪರೇಷನ್ಗೆ ಕೇವಲ 1 ದಿನ ಮುಂಚೆ ಅವರು ತೀವ್ರವಾದ ನೋವಿನಲ್ಲಿ ಭಕ್ತಿಯಿಂದ ಈ ಶಿಲೆಯನ್ನ ನೆನೆಯುತ್ತಾರೆ. ಆ ತಕ್ಷಣವೇ ಎಲ್ಲಿಂದಲೋ ಅವರ ಹಳೆಯ ಸ್ನೇಹಿತರೊಬ್ಬರು ಬರ್ತಾರೆ. ಅವರು ಬಂದು ಆಪರೇಷನ್ ಬೇಡ ಅಂತ ದೆಹಲಿಯ ವೈದ್ಯರೊಬ್ಬರನ್ನ ಪರಿಚಯ ಮಾಡಿಸ್ತಾರೆ. ಓಕೆ,
ಆಶ್ಚರ್ಯ ಏನಂದ್ರೆ ಕೇವಲ ಒಂದು ಸರಳ ಫಿಸಿಯೋಥೆರಪಿಯಿಂದ ಒಂದೇ ದಿನದಲ್ಲಿ ನಟರಾಜ್ ಅವರ ಆ ಭಾರಿ ನೋವು ಸಂಪೂರ್ಣವಾಗಿ ಮಾಯವಾಯಿತು. ಒಂದೇ ದಿನದಲ್ಲಿ? ಹೌದು. ಈಗ ನೀವೇ ಹೇಳಿ, ಇಲ್ಲಿ ನನಗೆ ನಿಜಕ್ಕೂ ತಲೆ ಕೆಡ್ತಾ ಇದೆ. ವೈದ್ಯಕೀಯವಾಗಿ ವಿದೇಶಿ ಉಪಕರಣಗಳನ್ನ ಬಳಸಿ ಆಪರೇಷನ್ ಮಾಡಬೇಕಾಗಿದ್ದ ಮಟ್ಟಿಗೆ ಹದಗೆಟ್ಟಿದ್ದ ಬೆನ್ನುಮೂಳೆಯ ಸಮಸ್ಯೆ ಕೇವಲ ಒಂದೇ ದಿನದ ಫಿಸಿಯೋಥೆರಪಿಯಿಂದ ಹೇಗೆ ಮಾಯವಾಗೋಕ್ ಸಾಧ್ಯ? ಒಂದು ನಂಬಿಕೆ ಮನುಷ್ಯನ ದೇಹದ ರಚನಾತ್ಮಕ ದೋಷವನ್ನ ಸರಿಪಡಿಸ್ತಾ? ಇದು ನಿಜಕ್ಕೂ ವಿಸ್ಮಯಕಾರಿಯಾದ ಘಟನೆ. ಈ ಪ್ರಕರಣವನ್ನ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ನೋಡಿ, ಮನುಷ್ಯನ ಬೆನ್ನು ಮೂಳೆಗೂ ಮತ್ತೆ ಆತನ ಮಾನಸಿಕ ಒತ್ತಡಕ್ಕೂ ಅಂದ್ರೆ ಸ್ಟ್ರೆಸ್ಗೂ ನೇರವಾದ ಸಂಬಂಧ ಇದೆ. ಹೌದಾ? ಅದ್ ಹೇಗೆ? ನಟರಾಜ್ ಅವರು ವಿಪರೀತ ನೋವಿನ ಜೊತೆಗೆ ಆಪರೇಷನ್ನ ದೊಡ್ಡ ಆತಂಕದಲ್ಲಿದ್ರು. ಈ ತೀವ್ರವಾದ ಮಾನಸಿಕ ಒತ್ತಡ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್. ಹೌದು. ಈ ಹಾರ್ಮೋನ್ ನಮ್ಮ ಸ್ನಾಯುಗಳನ್ನ ಅಂದ್ರೆ ಮಸಲ್ಸ್ ಅನ್ನ ಬಹಳ ಬಿಗಿಯಾಗಿಸುತ್ತೆ. ಬೆನ್ನುಮೂಳೆಯ ಸುತ್ತ ಇರೋ ಸ್ನಾಯುಗಳು ವಿಪರೀತವಾಗಿ ಬಿಗಿಯಾದಾಗ ನರಗಳ ಮೇಲಿನ ಒತ್ತಡ ಹೆಚ್ಚಾಗಿ ನೋವು ಅಸಹನೀಯ ಆಗ್ಬಿಡುತ್ತೆ. ಓಹೋ. ಆದ್ರೆ ಯಾವಾಗ ಅವರು ತಮ್ಮ ಸಂಪೂರ್ಣ ಭಾರವನ್ನ ಒಂದು ದೈವಿಕ ಶಕ್ತಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಿದ್ರೋ, ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿದ್ದ ವಿಪರೀತ ಒತ್ತಡ ಒಮ್ಮೆಲೆ ಶೂನ್ಯಕ್ಕೆ ಇಳಿತು. ಅಂದ್ರೆ ಅವರ ಮನಸ್ಸು ನಿರಾಳ ಆದ ತಕ್ಷಣ ದೇಹದ ಮೇಲಿನ ಒತ್ತಡ ಕೂಡ ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಮನಸ್ಸು ನಿರಾಳ ಆದಾಗ ನಮ್ಮ ಮೆದುಳು ಎಂಡಾರ್ಫಿನ್ಗಳಂತಹ ನೈಸರ್ಗಿಕ ನೋವು ನಿವಾರಕ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಅಂತೀವಲ್ಲ, ಹಾಗೆ. ಇದರಿಂದ ಬಿಗಿಯಾಗಿದ್ದ ಸ್ನಾಯುಗಳು ರಿಲ್ಯಾಕ್ಸ್ ಆಗಿ ನೋವು ಕಡಿಮೆ ಆಗಿರ್ಬೋದಲ್ವಾ? ಅದೇ. ಜೊತೆಗೆ ವಿಪರೀತ ಒತ್ತಡದಲ್ಲಿದ್ದಾಗ ಮನುಷ್ಯನ ಮೆದುಳು ಕೇವಲ ಒಂದೇ ಪರಿಹಾರದ ಕಡೆಗೆ ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲಿ ಆಪರೇಷನ್ ಅನ್ನೋದು ಮಾತ್ರ ಅವರಿಗೆ ದಾರಿಯಾಗಿತ್ತು. ಆದ್ರೆ ಯಾವಾಗ ಆ ಸ್ಟ್ರೆಸ್ ಕಡಿಮೆ ಆಯ್ತೋ ಆಗ ಪರ್ಯಾಯ ಆಯ್ಕೆಗಳನ್ನು ಒಪ್ಕೊಳ್ಳೋ ಮುಕ್ತತೆ ಅವರಿಗೆ ಸಿಕ್ತು. ಸ್ನೇಹಿತರು ಬರೋದು, ಸೂಕ್ತ ವೈದ್ಯಕೀಯ ಸಲಹೆ ಸಿಗೋದು, ಸರಿಯಾದ ಫಿಸಿಯೋಥೆರಪಿ ಇವೆಲ್ಲವೂ ಒಟ್ಟಾಗಿ ಕೆಲಸ ಮಾಡಿದವು. ಅಂದ್ರೆ ಆ ಫಿಸಿಯೋಥೆರಪಿಯು ಸಡಿಲಗೊಂಡ ಸ್ನಾಯುಗಳಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟಿದ್ರಿಂದ ನೋವು ಮಾಯವಾಯಿತು. ಹೌದು. ಇದು ಮೇಲ್ನೋಟಕ್ಕೆ ಒಂದು ಪವಾಡವ ತರಹ ಕಂಡ್ರೂ ಇದರ ಹಿಂದೆ ಮಾನವನ ಮೆದುಳು, ದೇಹದ ನರಮಂಡಲ ಮತ್ತು ಸರಿಯಾದ ಸಮಯದಲ್ಲಿ ಸಿಕ್ಕ ಮೆಡಿಕಲ್ ಗೈಡೆನ್ಸ್ನ ಅದ್ಭುತ ಸಮನ್ವಯ ಇದೆ. ನಂಬಿಕೆ ಇಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಮಾಡಿದೆ. ವಾವ್, ಇದು ಅತ್ಯಂತ ತಾರ್ಕಿಕವಾದ ವಿವರಣೆ. ಹಾಗೇನೆ ಶಿವಮೊಗ್ಗದ ನಾಗೇಂದ್ರ ಹೆದ್ದೂರು ಅವರ ಪ್ರಕರಣ ಕೂಡ. ಅವ್ರದ್ದೇನಾಯ್ತು? ಅವರು ಶಿವಮೊಗ್ಗದ ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷರು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದ ಕೂಡಲೇ ಪೂರ್ಣಗೊಂಡು ಅವರಿಗೆ ರಾಷ್ಟ್ರಮಟ್ಟದ ಹುದ್ದೆ ಒಲಿಯಿತು ಅಂತ ಮೂಲಗಳು ಹೇಳ್ತವೆ. ಇಲ್ಲೂ ಕೂಡ ಅದೇ ಡಾಮಿನೋ ಎಫೆಕ್ಟ್. ಸಕಾರಾತ್ಮಕ ನಂಬಿಕೆ ಸಕಾರಾತ್ಮಕ ಫಲಿತಾಂಶಗಳನ್ನ ತರುತ್ತೆ. ಹೌದು. ಒಂದು ಕಾಲದಲ್ಲಿ ತೀವ್ರ ಬಡತನದಲ್ಲಿದ್ದ ಆ ಇಡೀ ಗ್ರಾಮ ಕೋಟ್ಯಾಧಿಪತಿಗಳನ್ನ ಸೃಷ್ಟಿಸುವ ಮಟ್ಟಿಗೆ ಸಮೃದ್ಧವಾಯಿತು ಅನ್ನೋದು ನಿಜಕ್ಕೂ ಗ್ರೇಟ್. ಆದ್ರೆ ಈ ಕಥೆಯಲ್ಲಿ ಎಲ್ಲವೂ ಕೇವಲ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ನಡೆಯಲಿಲ್ಲ. ಇಲ್ಲಿ ವಿವರಿಸಲಾಗದಂಥ ಪ್ರಕೃತಿಯ ಮುನಿಸು ಕೂಡ ಇದೆ, ಮತ್ತು ಅದು ನನಗೆ ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಪ್ರಕೃತಿಯ ಮುನಿಸು ಅಂದ್ರೆ ಏನು? ಭೂಕಂಪ ಆಗ್ಲಿ, ಮಳೆ ಆಗ್ಲಿ ಬಂತ? ಇಲ್ಲ, ಇದು ಕೀಟಗಳ ಆಕ್ರಮಣ. ಊರಿನವರು ಮೊದಲು ಆ ಶಿಲೆಗೆ ಒಂದು ಚಿಕ್ಕ ಕಲ್ಲಿನ ಮಂಟಪ ಕಟ್ಟಿದ್ರು. ಆಮೇಲೆ ಊರಿನ ಸಿವಿಲ್ ಇಂಜಿನಿಯರ್ ಆಗಿದ್ದ ಗೋವಿಂದರಾಜು ಅನ್ನೋರು ಒಂದು ದೊಡ್ಡ ಮಂದಿರ ಕಟ್ಟೋ ಜವಾಬ್ದಾರಿಯನ್ನ ಹೊತ್ತುಕೊಂಡ್ರು. ಓಕೆ, ಒಳ್ಳೆ ಕೆಲ್ಸನೇ ಅಲ್ವಾ? ಆದ್ರೆ ಕೆಲವು ಕಾರಣಗಳಿಂದ ಆ ಮಂದಿರದ ಕೆಲ್ಸ ಮಧ್ಯದಲ್ಲೇ ನಿಂತುಹೋಯ್ತು. ಆಗ ಶುರುವಾಯ್ತು ನೋಡಿ ನಿಜವಾದ ಆಕ್ರಮಣ. ಆಕ್ರಮಣನಾ? ಯಾರಿಂದ? ಏಕಾಏಕಿ ಗೋವಿಂದರಾಜು ಅವರ ಮನೆಗೆ ಸಾವಿರಾರು ಕಪ್ಪು ಗೊದ್ದುಗಳು ಅಂದ್ರೆ ಬ್ಲ್ಯಾಕ್ ಆಂಟ್ಸ್ ದಾಳಿ ಮಾಡಿದುವು. ಹಾಸಿಗೆ, ಅಡಿಗೆ ಮನೆ, ಬಚ್ಚಲು ಮನೆ, ಹೀಗೆ ಇಡೀ ಮನೆ ಗೊದ್ದಗಳಿಂದ ತುಂಬಿಹೋಯ್ತು. ಓ, ಕಪ್ಪು ಇರುವೆಗಳ ದಾಳಿ. ಹೌದು. ಎಷ್ಟರ ಮಟ್ಟಿಗೆ ಅಂದ್ರೆ ಕೀಟನಾಶಕಗಳನ್ನ ಬಳಸಿದ್ರೂ ಅವು ಸಾಯಲಿಲ್ಲ. ಬದಲಾಗಿ ಮನುಷ್ಯರಿಗೆ ಕಚ್ಚೋಕೆ ಶುರು ಮಾಡಿದುವು. ಇದು ಬಹಳ ಭಯಾನಕವಾಗಿರುತ್ತೆ. ಕೊನೆಗೆ ಪರಿಹಾರ ಸಿಕ್ಕಿದ್ದು ಹೇಗೆ ಗೊತ್ತಾ? ಗೋವಿಂದರಾಜು ಅವರ ತಾಯಿಗೆ ಕನಸಿನಲ್ಲಿ ಮಂದಿರದ ಕೆಲಸ ನಿಲ್ಲಿಸಿದ್ದೇ ಈ ಆಕ್ರಮಣಕ್ಕೆ ಕಾರಣ ಅನ್ನೋ ಎಚ್ಚರಿಕೆ ಸಿಗುತ್ತೆ. ಆ ತಾಯಿ ಶಿಲೆಯ ಬಳಿ ಬಂದು ಕ್ಷಮೆ ಕೇಳಿ ಮಂದಿರದ ಕೆಲಸವನ್ನ ಮತ್ತೆ ಶುರು ಮಾಡಿದ ಕೂಡಲೇ ಆ ಸಾವಿರಾರು ಕಪ್ಪು ಗೊದ್ದುಗಳು ರಾತ್ರೋರಾತ್ರಿ ಸಂಪೂರ್ಣವಾಗಿ ಮಾಯವಾಗ್ತವೆ. ಓಹೋ. ನನಗಿಲ್ಲಿ ಅರ್ಥವಾಗದ ವಿಚಾರ ಏನಪ್ಪಾ ಅಂದ್ರೆ,
ಈ ಇರುವೆಗಳ ಆಕ್ರಮಣವನ್ನ ಸ್ನೂಸ್ ಮಾಡೋಕೆ ಆಗದಂತಹ ಒಂದು ಪ್ರಕೃತಿಯ ಅಲಾರಂಗೆ ಹೋಲಿಸಬಹುದು. ಆದ್ರೆ ಮನುಷ್ಯನ ಮನಸ್ಸಿನಲ್ಲಿರೋ ಅಪರಾಧಿ ಪ್ರಜ್ಞೆಗೂ ಭೌತಿಕವಾಗಿ ಸಾವಿರಾರು ಇರುವೆಗಳು ಮನೆಯೊಳಗೆ ನುಗ್ಗೋದಕ್ಕೂ ಏನು ಸಂಬಂಧ? ನಾನು ಯಾವುದೋ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸಾವಿರಾರು ಇರುವೆಗಳು ಏಕಾಏಕಿ ನನ್ನ ಮನೆಯನ್ನೇ ಹೇಗೆ ಹುಡ್ಕೊಂಡು ಬರೋಕೆ ಸಾಧ್ಯ? ಇಲ್ಲೇ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ. ಮನುಷ್ಯನ ಅಪರಾಧಿ ಪ್ರಜ್ಞೆಗೂ ಅಂದ್ರೆ ಗಿಲ್ಟ್ಗೂ ಇರುವೆಗಳಿಗೂ ನೇರವಾದ ಭೌತಿಕ ಸಂಬಂಧ ಇಲ್ಲ. ಮತ್ತೆ ಯಾಕೆ ಹಾಗಾಯ್ತು? ಆ ಘಟನೆಗಳನ್ನ ಗ್ರಹಿಸೋ ಮನುಷ್ಯನ ದೃಷ್ಟಿಕೋನದಲ್ಲಿ ಸಂಬಂಧ ಇದೆ. ಈಗ ಮಂದಿರ ಕಟ್ಟೋ ಕೆಲಸ ಅಂದ್ರೆ ಅಲ್ಲಿ ನೆಲ ಅಗಿಯೋದು, ಮಣ್ಣು ತೆಗೆಯೋದು, ಕಲ್ಲು ಒಡೆಯೋದು ಇವೆಲ್ಲ ನಡೆದಿರುತ್ತಲ್ವಾ? ಹೌದು. ಈ ಭೌಗೋಳಿಕ ಬದಲಾವಣೆಯ ಸಮಯದಲ್ಲಿ ಆ ಜಾಗದಲ್ಲಿದ್ದ ಯಾವುದಾದರೂ ಬೃಹತ್ ಇರುವೆಗಳ ಹೊಸಾಹತು ಅಂದ್ರೆ ಆಂಟ್ ಕಾಲನಿ ನಾಶ ಆಗಿರ್ಬೋದು ಅಥವಾ ಡಿಸ್ಟರ್ಬ್ ಆಗಿರ್ಬೋದು, ಅಲ್ಲಿಂದ ಚದರಿದ ಇರುವೆಗಳು ಆಹಾರ ಅಥವಾ ಸುರಕ್ಷಿತ ಜಾಗವನ್ನ ಹುಡುಕೊಂಡು ಮಂದಿರದ ಹತ್ತಿರದಲ್ಲೇ ಇದ್ದ ಗೋವಿಂದರಾಜು ಅವರ ಮನೆಗೆ ನುಗ್ಗಿರೋ ಸಾಧ್ಯತೆ ಬಹಳ ದಟ್ಟವಾಗಿದೆ. ಅದು ಲಾಜಿಕಲ್. ಆದ್ರೆ ಕೀಟನಾಶಕಗಳಿಗೂ ಬಗ್ಗಿಲ್ಲಲ್ವಾ? ಯಾಕೆ? ಪೆಸ್ಟಿಸೈಡ್ಸ್ ಹಾಕಿದ್ರೆ ಸಾಯ್ಬೇಕಿತ್ತಲ್ವಾ? ಕೀಟನಾಶಕಗಳನ್ನ ಸಿಂಪಡಿಸಿದಾಗ ಇರುವೆಗಳು ಸಾಯೋ ಬದಲು ಗಾಬರಿಯಾಗಿ ದಿಕ್ಕು ತಪ್ಪಿ ಇಡೀ ಮನೆಯಲ್ಲೆಲ್ಲ ಹರಡ್ಕೊಂಡಿರ್ಬೋದು, ಮತ್ತೆ ತಮ್ಮ ರಕ್ಷಣೆಗಾಗಿ ಮನುಷ್ಯರಲ್ಲಿ ಕಚ್ಚೋಕ್ ಶುರು ಮಾಡಿರ್ಬೋದು. ಇದು ಸಂಪೂರ್ಣವಾಗಿ ನೈಸರ್ಗಿಕ ಪ್ರಕ್ರಿಯೆ. ಓಕೆ. ಆದರೆ ಆ ಇರುವೆಗಳ ದಾಳಿಯನ್ನ ಗೋವಿಂದರಾಜ್ ಅವರ ಕುಟುಂಬ ಹೇಗೆ ಅರ್ಥ ಮಾಡ್ಕೊಳ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಅವರು ಮಂದಿರದ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಅದರ ಅಪರಾಧಿ ಪ್ರಜ್ಞೆ ಅವರ ಅಂತರಾಳದಲ್ಲಿ ಸದಾ ಕಾಡ್ತಾ ಇತ್ತು. ಅಂದ್ರೆ ನಾವು ದೇವರಿಗೆ ದ್ರೋಹ ಮಾಡಿದ್ವಿ ಅನ್ನೋ ಭಯ. ಎಕ್ಸಾಕ್ಟ್ಲಿ. ಮನೋವಿಜ್ಞಾನದಲ್ಲಿ ಇದನ್ನ ಅಪೋಫೇನಿಯಾ ಅಂತ ಕರೀತಾರೆ. ಅಪೋಫೇನಿಯಾ? ಹೌದು. ಅಂದ್ರೆ ಪರಸ್ಪರ ಸಂಬಂಧವೇ ಇಲ್ಲದ ಎರಡು ಘಟನೆಗಳ ನಡುವೆ ಒಂದು ಅರ್ಥಪೂರ್ಣ ಸಂಬಂಧವನ್ನ ನಾವಾಗೇ ಕಲ್ಪಿಸಿಕೊಳ್ಳೋದು. ಮಂದಿರದ ಕೆಲಸ ನಿಲ್ಲಿಸಿದಕ್ಕೂ ಇರುವೆಗಳು ಬಂದಿದ್ದಕ್ಕೂ ಅವರು ದೈವಿಕವಾದ ಸಂಬಂಧ ಕಲ್ಪಿಸಿದ್ರು. ತಾವು ಜವಾಬ್ದಾರಿ ಮರೆತಾಗ ಪ್ರಕೃತಿ ಕೊಡೋ ಎಚ್ಚರಿಕೆ ಅಂತ ಅವರು ಅಂದ್ಕೊಂಡ್ರು. ಹಾಗಾದ್ರೆ ಅವರು ಕ್ಷಮೆ ಕೇಳಿ ಕೆಲಸ ಶುರು ಮಾಡಿದ ತಕ್ಷಣ ಆ ಇರುವೆಗಳು ಮಾಯ ಆಗಿದ್ದಾದ್ರೂ ಹೇಗೆ? ಅದು ಕಾಕತಾಳೀಯ ಆಗಿರ್ಬೋದು, ಅಥವಾ ನೈಸರ್ಗಿಕವಾಗಿ ಇರುವೆಗಳು ಬೇರೆ ಸುರಕ್ಷಿತ ಜಾಗ ಹುಡುಕೊಂಡು ಹೊರಗೋಗಿರ್ಬೋದು. ಆದರೆ ಆ ಕುಟುಂಬ ಮಂದಿರದ ಕೆಲಸ ಶುರು ಮಾಡಿದ ಅದೇ ಸಮಯಕ್ಕೆ ಇರುವೆಗಳು ನಿರ್ಗಮಿಸಿದ್ದು ಅವರ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿತು. ಅಂದ್ರೆ ಕ್ಷಮೆ ಕೇಳಿದ್ದೆ ಅವು ಹೋಗೋ ಕಾರಣ ಅಂತ ಅವರ ಮನಸ್ಸು ದೃಢವಾಗಿ ನಂಬಿತು. ಹೌದು. ವಾಸ್ತವಾಗಿ ಅವರ ಮನಸ್ಸಿನಲ್ಲಿದ್ದ ಆ ಅಪರಾಧಿ ಪ್ರಜ್ಞೆ ನಿವಾರಣೆ ಆದ ತಕ್ಷಣ ಆ ಘಟನೆಯನ್ನ ನೋಡುವ ಅವರ ದೃಷ್ಟಿಕೋನ ಕೂಡ ಶಾಂತ ಆಯಿತು. ಎಂಥ ಬೆರುಗು ಮೂಡಿಸೋ ವಿಶ್ಲೇಷಣೆ! ಅಂದ್ರೆ ನಿಸರ್ಗದ ಸಹಜ ಕ್ರಿಯೆಗಳನ್ನು ಕೂಡ ಮನುಷ್ಯ ತನ್ನ ನಂಬಿಕೆ ಮತ್ತೆ ಆತಂಕಗಳ ಮೂಲಕವೇ ವ್ಯಾಖ್ಯಾನ ಮಾಡ್ಕೊಳ್ತಾನೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಖಂಡಿತ. ಸರಿ, ಇಷ್ಟೆಲ್ಲಾ ವಿಸ್ಮಯಗಳು ನಡೆದ ಈ ಜಾಗದ ಹಿಂದಿರೋ ಅಂತಿಮ ಶಕ್ತಿ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಮೂಲಗಳ ಪ್ರಕಾರ ಆ ಶಕ್ತಿ ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದ ಶಿಂಷಾ ನದಿಯ ದಡದಲ್ಲಿರೋ ಶಿಂಷಾ ಮಾರಮ್ಮ. ಓಹೋ, ಶಿಂಷಾ ಮಾರಮ್ಮ. ಹೌದು. ಶತಮಾನಗಳಿಂದ ಚೆನ್ನೇಗೌಡನ ದೊಡ್ಡಿ ಊರಿನ ಜನರು ಆ ತಾಯಿಯನ್ನ ಆರಾಧಿಸ್ತಾ ಇದ್ರು. ತಮ್ಮ ಭಕ್ತರ ದಾರಿದ್ರ್ಯವನ್ನ, ಆ ಬಡತನವನ್ನ ನೀಗಿಸೋಕೆ ಆಕೆಯೇ ಸ್ವತಃ ಈ ಊರಿನಲ್ಲಿ ಲಿಂಗರೂಪಿಯಾಗಿ ಉದ್ಭವಿಸಲು ಅನ್ನೋದು ಆ ಇಡೀ ಊರಿನ ನಂಬಿಕೆ. ಹಾಗಾಗಿಯೇ ಯುಗಾದಿಗೂ 1 ವಾರ ಮುಂಚೆ ಇಲ್ಲಿ ಭಾರಿ ದೊಡ್ಡ ಹಬ್ಬ ನಡೆಯುತ್ತೆ. ನನಗೇನನ್ಸುತ್ತೆ ಅಂದ್ರೆ, ಭೌಗೋಳಿಕವಾಗಿ ಶಿವಲಸಮುದ್ರ ಎಷ್ಟೋ ದೂರದಲ್ಲಿದೆ, ಚೆನ್ನೇಗೌಡನ ದುಡ್ಡಿ ಇನ್ನೆಲ್ಲೋ ಇದೆ, ಆದ್ರೆ ಭಕ್ತಿ ಅನ್ನೋ ಒಂದು ಎಳೆ ಈ 2 ಊರುಗಳನ್ನ ಎಷ್ಟು ಅದ್ಭುತವಾಗಿ ಬೆಸೆದಿದೆ ಅಲ್ವಾ? ಹೌದು. ಇದು ಇತಿಹಾಸ, ಪುರಾಣ ಮತ್ತು ಪ್ರಾದೇಶಿಕ ನಂಬಿಕೆಗಳು ಒಂದಕ್ಕೊಂದು ಬೆರೆತು ಒಂದು ಹೊಸ ಆರಾಧನಾ ಕೇಂದ್ರ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಸುಂದರವಾಗಿ ತೋರಿಸುತ್ತೆ. ಸಂಸ್ಕೃತಿ ಮತ್ತು ನಂಬಿಕೆಗಳು ಹೇಗೆ ವಲಸೆ ಹೋಗ್ತಾವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ವಲಸೆ ಹೋಗೋದು. ಒಂದು ಸಣ್ಣ ಸಮುದಾಯ ತಮಗೆ ವಿವರಿಸಲಾಗದಂಥ ಘಟನೆ ನಡೆದಾಗ ಅದನ್ನು ತಾವು ಮೊದಲಿಂದಲೂ ನಂಬಿಕೊಂಡು ಬಂದಿರೋ ಶಕ್ತಿಶಾಲಿ ಪ್ರಾದೇಶಿಕ ದೇವತೆಗೆ ತಳುಕು ಹಾಕುತ್ತೆ. ಆ ದೇವತೆ ಇಲ್ಲೇ ಬಂದಳು ಅನ್ನೋ ನಂಬಿಕೆ ಆ ಗ್ರಾಮಸ್ಥರಿಗೆ ಒಂದು ಬಲವಾದ ಸಾಂಸ್ಕೃತಿಕ ಅಸ್ಮಿತೆಯನ್ನು ತಂದುಕೊಡ್ತು. ಅಂದ್ರೆ ಕಲ್ಚರಲ್ ಐಡೆಂಟಿಟಿ. ಹೌದು. ಇದು ಕೇವಲ ಒಂದು ಶಿಲೆಯ ಕಥೆಯಲ್ಲ, ಬದಲಾಗಿ ಒಂದು ಸಮುದಾಯ ತನ್ನ ಕಷ್ಟದ ದಿನಗಳಿಂದ ಹೊರಬರೋಕ್ಕೆ ಕಂಡುಕೊಂಡ ಆಧ್ಯಾತ್ಮಿಕ ಮತ್ತು ಮಾನಸಿಕ ಮಾರ್ಗದ ಕಥೆ. ಇಂಥ ನಂಬಿಕೆಗಳು ಇಡೀ ಊರನ್ನ ಒಗ್ಗೂಡಿಸ್ತವೆ, ಹಬ್ಬಗಳ ರೂಪದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸ್ತವೆ, ಪರಸ್ಪರ ಸಹಕಾರವನ್ನ ಬೆಳೆಸ್ತವೆ. ಅಕ್ಷರಶಃ ಸತ್ಯ. ನಾವು ನಮ್ಮ ಈ ಆಳವಾದ ಅಧ್ಯಯನದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ.
ಆ ತರ್ಕ, ದತ್ತಾಂಶ ಮತ್ತು ವಿಜ್ಞಾನವೇ ಎಲ್ಲವನ್ನೂ ನಿರ್ಧರಿಸೋ ಇಂದಿನ ಆಧುನಿಕ ಯುಗದಲ್ಲಿ ಇಂಥ ಕಥೆಗಳು ಮನುಷ್ಯನ ಅರಿವಿನ ಮಿತಿಗಳನ್ನ ನಮಗೆ ಪದೇ ಪದೇ ನೆನಪಿಸ್ತವೆ. ಹೌದು, ನಮಗೆ ಗೊತ್ತಿರೋದು ಬರೀ ಒಂದು ತುಣುಕು ಮಾತ್ರ ಅನ್ನೋದನ್ನ ಅರ್ಥ ಮಾಡಿಸಿದೆ. ನಿಜ. ಕೇವಲ ಒಂದು ಘಟನೆ, ಹುತ್ತದಲ್ಲಿ ಮಲಗಿದ ಆ ಒಬ್ಬ ಅಪರಿಚಿತ ವ್ಯಕ್ತಿ ಇಡೀ ಊರಿನ ಆರ್ಥಿಕತೆಯನ್ನೇ ಬದಲಾಯಿಸುವಂತಹ ಒಂದು ನಂಬಿಕೆಯ ಸರಪಳಿಯನ್ನ ಸೃಷ್ಟಿ ಮಾಡಿದ. ಒಂದು ಸಮುದಾಯ ಒಟ್ಟಾಗಿ ದೃಢವಾಗಿ ಒಂದನ್ನ ನಂಬಿದಾಗ ಆ ನಂಬಿಕೆಯೇ ಅವರ ಬದುಕನ್ನ ಕಡುಬಡತನದಿಂದ ಸಿರಿವಂತಿಕೆಯತ್ತ ಕೊಂಡೊಯ್ಯುವ ಬಲವಾದ ಮಾನಸಿಕ ಮತ್ತು ಸಾಮಾಜಿಕ ಶಕ್ತಿಯಾಗಿ ಬದಲಾಗತ್ತೆ ಅನ್ನೋದೇ ಈ ಇಡೀ ಅಧ್ಯಯನದ ಅತಿದೊಡ್ಡ ಪಾಠ. ಖಂಡಿತವಾಗಿಯೂ. ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ನಮ್ಮೆಲ್ಲರನ್ನೂ ಕಾಡೋ ಒಂದು ಅಂತಿಮ ಹಾಗೂ ಆಳವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಕೇವಲ ಗಾಢವಾದ ನಂಬಿಕೆಯಿಂದಲೇ ಒಂದು ಊರಿನ ಆರ್ಥಿಕ, ಸಾಮಾಜಿಕ ಹಾಗೂ ವೈದ್ಯಕೀಯ ಚಿತ್ರಣವೇ ಆಮೂಲಾಗ್ರವಾಗಿ ಬದಲಾಗೋದಾದ್ರೆ ನಾವು ವಾಸ್ತವ ಅಂದ್ರೆ ರಿಯಾಲಿಟಿ ಅಂತ ಕರೆಯೋದು ನಿಜವಾಗ್ಲೂ ನಮ್ಮ ಕಣ್ಣು ಮುಂದಿರುವ ಭೌತಿಕ ಪ್ರಪಂಚವನ್ನೋ ಅಥವಾ ನಾವೆಲ್ಲರೂ ಒಟ್ಟಾಗಿ ಏನನ್ನ ನಂಬಲು ನಿರ್ಧಾರ ಮಾಡ್ತೀವೋ ಆ ಸಾಮೂಹಿಕ ನಂಬಿಕೆಯನ್ನು? ಆ ಕಲ್ಲು ನಿಜಕ್ಕೂ ಬೆಳಿತಾಯಿತಾ ಅಥವಾ ಇಲ್ವೇ ಅನ್ನೋದಕ್ಕಿಂತ ಆ ಕಲ್ಲು ಬೆಳಿತಾ ಇದೆ ಅನ್ನೋ ನಂಬಿಕೆ ಇಡೀ ಊರನ್ನೇ ಬೆಳೆಸಿತಲ್ಲ, ಅದೇ ಅಂತಿಮ ವಾಸ್ತವವೇ? ಇದೊಂದು ಬಹಳ ಪ್ರಚೋದನಾತ್ಮಕವಾದ ಚಿಂತನೆ. ಹೌದು. ಈ ಆಳವಾದ ಪ್ರಶ್ನೆಯನ್ನ ನಿಮ್ಮೆಲ್ಲರ ಯೋಚನೆಗೆ ಹಾಗೆಯೇ ಉಳಿಸ್ತಾ ಇಂದಿನ ಈ ರೋಚಕವಾದ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.